ಎಸ್, ದೆಹಲಿಗೆ ಬಂದಿಳಿದಿದ್ದಾರೆ ಪಂಜಾಬ್ ದೆಹಲಿ ತಂಡದ ಆಟಗಾರರು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ನಿನ್ನೆ ಧರ್ಮಶಾಲಾದಲ್ಲಿ ಪಂದ್ಯ ನಡಿಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ರದ್ದಾಯಿತು. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ವಾತಾವರಣ ಹಿನ್ನೆಲೆಯಲ್ಲಿ ಬ್ಲಾಕ್ಔಟ್ ಮಾಡಲಾಯಿತು ನಿನ್ನೆ ಧರ್ಮಶಾಲಾದಲ್ಲಿ. ಹಾಗಾಗಿನೇ ಪಂದ್ಯ ರದ್ದಾಗಿ ಹೋಗ್ಬಿಡುತ್ತೆ. ವಿಮಾನದ ಬದಲು ರಸ್ತೆ ಮುಖೇನ ದೆಹಲಿಗೆ ಆಗಮಿಸಿದ್ದಾರೆ ಕ್ರಿಕೆಟಿಗರು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಕ್ರಿಕೆಟಿಗ KL ರಾಹುಲ್, ನಟಿ ಪ್ರೀತಿ ಜುಂಟಾ ದೆಹಲಿಗೆ ಆಗಮಿಸಿದ್ದಾರೆ. ಅಂದ್ರೆ ದೆಹಲಿ ತಂಡವನ್ನ ಪ್ರತಿನಿಧಿಸ್ತಾ ಇರೋದು ನಮ್ಮ KL ರಾಹುಲ್. ಇನ್ನು ಪ್ರೀತಿ ಜುಂಟಾ ಅವರು ಪಂಜಾಬ್ ತಂಡದ ಮಾಲಿಕಿ. ಹಾಗಾಗಿನೇ ಅವರೆಲ್ಲರೂ ಕೂಡ ಈಗ ಬಂದು ಇಳಿದಿದ್ದಾರೆ. ಗಮನಿಸ್ತಾ ಇದ್ದೀವಿ, ದೆಹಲಿಗೆ ಬಂದಿದ್ದಾರೆ ಈಗ. ಎಸ್, ಈ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಮಾರ್ಕೋ ಆನ್ಸನ್ ನೋಡಿ ಈ ದೃಶ್ಯದಲ್ಲಿದ್ದಾರೆ. ಹಾಗೆ ಎಲ್ಲ ಆಟಗಾರರು ಕೂಡ ಬರ್ತಾ ಇರೋದು. ದೆಹಲಿ ತಂಡ ಮತ್ತು ಪಂಜಾಬ್ ತಂಡದ ಪ್ಲೇಯರ್ಸ್ ಧರ್ಮಶಾಲಾದಿಂದ ದೆಹಲಿಗೆ ಆಗಮಿಸಿರುವಂತಹ ದೃಶ್ಯಾವಳಿಯನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ನಿನ್ನೆ ಧರ್ಮಶಾಲಾದಲ್ಲಿ ಎಲ್ಲವೂ ಕೂಡ, ಈಗ ಭಾರತದಲ್ಲಿ ಎಲ್ಲವೂ ಸರಿ ಇದ್ದಿದ್ರೆ ನಿನ್ನೆ ಪಂದ್ಯ ನಡೀಬೇಕಾಗಿತ್ತು. ಎಸ್, ಸ್ಟಾರ್ ಪ್ಲೇಯರ್ ಶ್ರೇಯಸ್ ಅಯ್ಯರ್ ಇದ್ದಾರೆ, ಗಮನಿಸಬಹುದು. ಹೀಗೆ ಎಲ್ಲ ಪ್ಲೇಯರ್ಗಳು ಕೂಡ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗೆ. ಸಹಜವಾಗಿ ಭಾರತದಲ್ಲಿ ಈ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗಿದ್ದಕ್ಕೇನೆ ನಿನ್ನೆ ಧರ್ಮಶಾಲಾದಲ್ಲಿ ನಡೆಯಬೇಕಾಗಿದ್ದಂಥ ಪಂದ್ಯ ರದ್ದಾಯಿತು. ನಿನ್ನೆ ಆ ಪಂದ್ಯ ರದ್ದಾದರೆ ಇವತ್ತಿನಿಂದ ಯಾವ ಪಂದ್ಯವೂ ಕೂಡ ನಡೆಯೋ ಹಾಗಿಲ್ಲ, IPL ನಡೆಯೋ ಹಾಗಿಲ್ಲ ಅಂತ ಹೇಳಿ BCCI ಈಗ ನಿರ್ಧಾರವನ್ನು ಪ್ರಕಟಿಸಿದೆ. ಆದರೆ ಭಾರತದಲ್ಲಿ ಈ ಒಂದು ಪರಿಸ್ಥಿತಿ ಏನಿದೆಯಲ್ಲ, ಈ ಪರಿಸ್ಥಿತಿ ತಿಳಿಯಾದ ನಂತರ ಮತ್ತೆ IPL ಪುನರಾರಂಭ ಆಗುತ್ತೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಇದೆಲ್ಲದರ ನಡುವೆ ಈಗ ನಿನ್ನೆ ಪಂಜಾಬ್ ಮತ್ತು ದೆಹಲಿ ಆಟಗಾರರು ಅಲ್ಲೇ ಇದ್ರು ಪಂದ್ಯ ರದ್ದಾದ ನಂತರವೂ ಕೂಡ. ಆದರೆ ಈಗ ಅವರು ರಸ್ತೆ ಮುಖೇನವೇ ವಾಹನಗಳಲ್ಲಿ ದೆಹಲಿಯನ್ನ ತಲುಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. BCCI ಅತಿ ದೊಡ್ಡ ಶ್ರೀಮಂತ ಮಂಡಳಿ ಕ್ರಿಕೆಟ್ನಲ್ಲಿ. ಕ್ರಿಕೆಟ್ ಅಂತ ಬಂದಾಗ ಎಸ್, ಯಜುವೇಂದ್ರ ಚಾಹಲ್ ಇದ್ದಾರೆ, ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಯಜುವೇಂದ್ರ ಚಾಹಲ್ ಭಾರತದ ಸ್ಟಾರ್ ಆಟಗಾರ, ಸ್ಪಿನ್ನರ್. ಪ್ರೀತಿ ಜುಂಟಾ, ಎಸ್, ಈ ದೃಶ್ಯ ನೋಡಬಹುದು. ಪ್ರೀತಿ ಜುಂಟಾ ಪಂಜಾಬ್ ತಂಡದ ಮಾಲಕಿ, ಅವರು ಕೂಡ ಆಟಗಾರರ ಜೊತೆಗೇನೆ ಆಗಮಿಸಿರುವಂತಹ ದೃಶ್ಯ ಇದು. ಹಾಗೆ ನೋಡಿ, ಒಬ್ಬೊಬ್ಬ ಪ್ಲೇಯರ್ಗಳು ಕೂಡ ಬರ್ತಾನೆ ಇದ್ದಾರೆ ಸಾಲು ಸಾಲಾಗಿ. ಎಲ್ಲರೂ ರಸ್ತೆಯ ಮುಖೇನವೇ ಬಂದಿದ್ದಾರೆ, ವಿಮಾನದ ಮುಖೇನ ಬಂದಿಲ್ಲ ಈ ಸಂದರ್ಭದಲ್ಲಿ. ಬಿಕಾಸ್ ಅದು ಭದ್ರತಾ ಹಿತದೃಷ್ಟಿಯಿಂದಾಗಿ ಈ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು. ಈಗಾಗಲೇ ಮೊದಲೇ ಪಾಕಿಸ್ತಾನದಿಂದ ಮಿಸೈಲ್ ಬರ್ತಾ ಇದ್ದಾವೆ, ಜೊತೆಗೆ ಈ ಡ್ರೋನ್ಗಳ ಮುಖೇನ ದಾಳಿಯನ್ನ ನಡೆಸ್ತಾ ಇದೆ ಪಾಕಿಸ್ತಾನ. ಹಾಗಾಗಿನೇ ರಿಸ್ಕ್ ಬೇಡ, ರಸ್ತೆಯ ಮುಖೇನವೇ, ವಾಹನಗಳ ಮುಖೇನವೇ ಅವರನ್ನ ಕರ್ಕೊಂಡು ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಭದ್ರತಾ ಹಿತದೃಷ್ಟಿಯಿಂದಾಗಿ ಅವರನ್ನ ಕರ್ಕೊಂಡು ಬರಲಾಗಿದೆ. ಎಸ್, ಇದು KL ರಾಹುಲ್ ಮತ್ತು ಕೋಚ್ ಇದ್ದಾರೆ ಮುಂದೆ. ದೆಹಲಿ ತಂಡವನ್ನ ಪ್ರತಿನಿಧಿಸ್ತಾ ಇರೋದು ಕನ್ನಡಿಗ KL ರಾಹುಲ್. ಹಾಗೇನೆ ಸಾಕಷ್ಟು ಪ್ರಯಾಣಿಕರು ಕೂಡ ಇದ್ದಾರೆ, ನೋಡಬಹುದು ದೃಶ್ಯದಲ್ಲಿ. ಅವರ ಜೊತೆಗೆ ಪ್ಲೇಯರ್ಗಳು ಕೂಡ ಇದ್ದಾರೆ. ಮಾರ್ಕೋ ಆನ್ಸನ್ ಇದ್ದಾರೆ, ಗಮನಿಸಬಹುದು. ಹೇಗೆ ಸಾಲು ಸಾಲಾಗಿ ಎಲ್ಲ ಪ್ಲೇಯರ್ಗಳು ಕೂಡ ಒಬ್ಬೊಬ್ಬರಾಗೆ ಬರ್ತಾ ಇರುವಂತಹ ದೃಶ್ಯ ಇದು. ಈ ನಿಜಕ್ಕೂ ಕೂಡ IPL ಈ ರೀತಿಯಾಗಿ ರದ್ದಾಗಿರೋದ್ರಿಂದ, ಅಂದ್ರೆ ಸ್ವಲ್ಪ ಮುಂದೂಡಲಾಗಿದೆ. ಹಾಗಾಗಿನೇ ಸಹಜವಾಗಿ ಎಲ್ಲ ಪ್ಲೇಯರ್ಗಳಿಗೂ ಒಂದು ಕಡೆ ಭಯದ ವಾತಾವರಣ. ಎಸ್, ಇದು 8 ವಿಂಡೋಸ್ ನೋಡಬಹುದು. ಪಂಚಕುಲ, ಶ್ರೀನಗರ, ಸಾಂಬಾ, ಉರಿ, ಫಿರೋಜಾಬಾದ್, ಜೈಸಲ್ಮೇರ್, ಅಂಬಾಲಾ, ಅಕ್ನೂರ್, ಈ ಎಲ್ಲ ಕಡೆಯೂ ಕೂಡ ಹೈ ಅಲರ್ಟ್ ಆಗಿದ್ದಾರೆ ನಮ್ಮ ಪೊಲೀಸರು. ಮತ್ತು ಬ್ಲಾಕ್ಔಟ್ ಆಗಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ನೋಡಿ, 8 ವಿಂಡೋಗಳಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ, ಎಲ್ಲವೂ ಕತ್ತಲೆ, ಸಂಪೂರ್ಣವಾಗಿ ಬ್ಲಾಕ್ಔಟ್. ಬಿಕಾಸ್ ಈ ಮಿಸೈಲ್ಗಳ ದಾಳಿಯನ್ನು ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ಡ್ರೋನ್ ದಾಳಿ ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಬ್ಲಾಕ್ಔಟ್ ಅನ್ನು ಮಾಡಲಾಗಿದೆ. ಈಗ ಸಂಪೂರ್ಣವಾಗಿ ವಿದ್ಯುತ್ತನ್ನು ಕಟ್ ಮಾಡಲಾಗಿದೆ. ಈ 8 ಕಡೆಯೂ ಕೂಡ ಪಂಚಕುಲ, ಶ್ರೀನಗರ, ಸಾಂಬಾ, ಉರಿ ಸೆಕ್ಟರ್ ಗೊತ್ತಲ್ಲ ಅಲ್ಲಿ, ಮತ್ತು ಫಿರೋಜಾಬಾದ್, ಜೈಸಲ್ಮೇರ್, ಅಂಬಾಲಾ, ಅಕ್ನೂರ್. ಇವತ್ತಂತೂ ಜೈಸಲ್ಮೇರ್ ಮೇಲೆ ದಾಳಿ ಆಯಿತು, ನಿನ್ನೆಯೂ ಕೂಡ ಅಷ್ಟೇ ಜೈಸಲ್ಮೇರ್ ಮೇಲೆ ದೊಡ್ಡ ಮಟ್ಟದ ದಾಳಿ ಆಯಿತು. ಹಾಗಾಗಿನೇ ಈಗ ಇಲ್ಲೆಲ್ಲ ಕಡೆಯೂ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ.
ವಿದ್ಯುತ್ತನ್ನು ಕಟ್ ಮಾಡಲಾಗಿರುವಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಪಂಚಕುಲ, ಅಲ್ಲೂ ಕೂಡ ಪೊಲೀಸ್ ಹೈ ಸೆಕ್ಯೂರಿಟಿ ಇದೆ ಮತ್ತು ಬಹಳಷ್ಟು ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಯಾರೇ ಎಲ್ಲಿಂದ ಬಂದರೂ ಕೂಡ ಅವರನ್ನು ಪರಿಶೀಲನೆಗೆ ಒಳಪಡಿಸಲಾಗ್ತಾ ಇದೆ. ಅದಾದ ನಂತರ ಶ್ರೀನಗರದಲ್ಲಂತೂ ಇವತ್ತು ಫುಲ್ ಅಲರ್ಟ್ ಆಗಿದ್ದಾರೆ ಪೊಲೀಸ್ನವರು. ಲೋಕಲ್ ಪೊಲೀಸ್ನವರು ಪ್ರತಿಯೊಂದು ವಾಹನಗಳನ್ನು ಕೂಡ ಇವತ್ತು ಇಡೀ ದಿನ ತಪಾಸಣೆಗೆ ಒಳಪಡಿಸಿದ್ರು. ಯಾರ ಅನುಮಾನಾಸ್ಪದ ವ್ಯಕ್ತಿ ಕಂಡು ಬಂದರೆ ಆತನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಹೀಗೆ ಒಂದಿಷ್ಟು ಬೆಳವಣಿಗೆಗಳಾಗಿದ್ದಾವೆ ಶ್ರೀನಗರದಲ್ಲಿ. ಅದಾದ ನಂತರ ಸಾಂಬಾದಲ್ಲೂ ಕೂಡ ಅಟ್ಯಾಕ್ನ ಮುನ್ಸೂಚನೆ ಸಿಕ್ಕ ನಂತರ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಇನ್ನು ಉರಿ ಸೆಕ್ಟರ್ನಲ್ಲೂ ಕೂಡ ಇವತ್ತು ಪಾಕಿಸ್ತಾನ ಸೈನಿಕರು ಭಾರತದ ಸೈನಿಕರ ಮೇಲೆ ಗುಂಡಿನ ದಾಳಿಯನ್ನು ಕೂಡ ನಡೆಸಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತದ ಸೈನಿಕರು ಕೂಡ ಪ್ರತಿ ದಾಳಿಯನ್ನು ನಡೆಸಿದ್ರು. ಒಟ್ಟಾರೆಯಾಗಿ ಉರಿ ಸೆಕ್ಟರ್ ಈಗ ಉರಿತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಫಿರೋಜಾಬಾದ್ನಲ್ಲೂ ಕೂಡ ಅಷ್ಟೇ, ಫಿರೋಜಾಬಾದ್ನಲ್ಲೂ ಕೂಡ ಈಗ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಅಲ್ಲಿಯೂ ಕೂಡ ದಾಳಿ ನಡೆಸುವ ಸಾಧ್ಯತೆ ಇದೆ. ಅದಾದ ನಂತರ ಜೈಸಲ್ಮೇರ್ನ ಭಾಗದಲ್ಲಿ ಅತಿ ಹೆಚ್ಚು ದಾಳಿ ಆಗ್ತಾ ಇರುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಬ್ಲ್ಯಾಕ್ಔಟ್ ಆಗಿದೆ. ಇನ್ನು ಅಂಬಾಲಾದಲ್ಲೂ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಅಂಬಾಲಾದಲ್ಲೂ ಕೂಡ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಅಲ್ಲೂ ಕೂಡ ವಿದ್ಯುತ್ ಕಟ್ ಮಾಡಲಾಗಿದೆ. ಈ ವಿದ್ಯುತ್ತನ್ನು ಯಾಕೆ ಕಟ್ ಮಾಡ್ತಾರೆ ಅನ್ನೋ ಸಹಜವಾದಂಥ ಪ್ರಶ್ನೆಗೆ ಈಗಾಗಲೇ ಬಹಳಷ್ಟು ಬಾರಿ ನಾವು ವಿವರಣೆಯನ್ನು ಕೊಟ್ಟಿದ್ದೀವಿ. ಬಹಳ ಪ್ರಮುಖವಾಗಿ ಈ ಮಿಸೈಲ್ಗಳ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿನೇ ಬ್ಲ್ಯಾಕ್ಔಟ್ ಮಾಡ್ತಾರೆ.